ತಾಂತ್ರಿಕ ದೋಷ ಎಮರ್ಜೆನ್ಸಿ ಲ್ಯಾಂಡ್ ಆದ ಇಂಡಿಗೋ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ದೆಹಲಿ ಏರ್ಪೋರ್ಟ್ನಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ಇನ್ನು ದೆಹಲಿ ಏರ್ಪೋರ್ಟ್ನಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ವಿಶಾಖಪಟ್ಟಣಂನಿಂದ ದೆಹಲಿಗೆ ಹೊರಟಿದ್ದಂತಹ ಬೋಯಿಂಗ್ 737 ವಿಮಾನ ಏರಿದೆ. ಒಂದಿಷ್ಟು ತಾಂತ್ರಿಕ ಸಮಸ್ಯೆಯಿಂದ ಲ್ಯಾಂಡ್ ಆಗಿದೆ. 10:50ಕ್ಕೆ ತುರ್ತು ಲ್ಯಾಂಡ್ ಆದ ಇಂಡಿಗೋ ಫ್ಲೈಟ್ ಮತ್ತು ಸದ್ಯ ಈಗ ವಿಮಾನದಲ್ಲಿದ್ದಂತಹ 161 ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಯಾರಿಗೂ ಕೂಡ ಹಾನಿಯಾಗಿಲ್ಲ, ಏನೂ ತೊಂದರೆ ಕೂಡ ಆಗಿಲ್ಲ, ಯಾವುದೇ ಅಪಾಯ ಸಂಭವಿಸಿಲ್ಲ ಅಂತೇಳಿ ಮಾಹಿತಿ ಬಂದಿದೆ. ಇನ್ನು ಇಂಡಿಗೋ ಫ್ಲೈಟ್ನ ಈ ರೀತಿಯಾಗಿ ತಾಂತ್ರಿಕ ದೋಷದಿಂದ ಎಮರ್ಜೆನ್ಸಿಯಾಗಿ ಲ್ಯಾಂಡ್ ಆಗಿದೆ. ವಿಶಾಖಪಟ್ಟಣದಿಂದ ದೆಹಲಿಗೆ ಹೊರಡುತ್ತಿದ್ದಂತಹ ಬೋಯಿಂಗ್ 737 ವಿಮಾನ ಏರಿದೆ. ಒಂದಿಷ್ಟು ತಾಂತ್ರಿಕ ದೋಷಗಳಿಂದ ಎಮರ್ಜೆನ್ಸಿಯಾಗಿ ಲ್ಯಾಂಡ್ ಆಗಿದೆ. ಒಂದು ವಿಮಾನದಲ್ಲಿದ್ದಂತಹ 161 ಪ್ರಯಾಣಿಕರಿಗೂ ಯಾರಿಗೂ ಸಹ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ. ಎಲ್ಲರೂ ಕೂಡ ಆತಂಕವನ್ನು ಪಟ್ಟಿದ್ದರು, ಆದರೆ ಯಾರಿಗೂ ಏನೂ ಆಗಿಲ್ಲ. ಎಲ್ಲರೂ ಕೂಡ ಸುರಕ್ಷಿತರಾಗಿದ್ದಾರೆ. ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿದೆ. ಒಳಗಡೆ ಇದ್ದಂಥವ್ರಿಗೂ ಖಂಡಿತವಾಗ್ಲೂ ಕೂಡ ಆತಂಕವನ್ನು ಪಟ್ಟಿದ್ದರು. ಈ ರೀತಿಯಾದಂತಹ ತಾಂತ್ರಿಕ ದೋಷ ಎಮರ್ಜೆನ್ಸಿಯಿಂದ ಸಡನ್ನಾಗಿ ಏನು ಇವರು ಲ್ಯಾಂಡ್ ಮಾಡ್ತಾ ಇದ್ದಾರೆ ವಿಮಾನವನ್ನು ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ಆತಂಕಗೊಂಡಿದ್ದರು. ಆದರೆ ಅದಾದ ನಂತರ ಎಲ್ಲ ಸ್ಪಷ್ಟನೆಯೊಂದನ್ನು ಸಹ ಅಲ್ಲಿ ನೀಡ್ತಾರೆ. ಈ ರೀತಿಯಾಗಿ ತಾಂತ್ರಿಕ ದೋಷ ಇತ್ತು, ಆ ಒಂದು ಕಾರಣಕ್ಕೆ ಲ್ಯಾಂಡನ್ನು ಮಾಡಿದ್ದೇವೆ, ಎಮರ್ಜೆನ್ಸಿ ಲ್ಯಾಂಡ್ ಮಾಡಬೇಕಾಗಿತ್ತು ಅನ್ನೋವಂಥ ನಿಟ್ಟಲ್ಲಿ 10:50ಕ್ಕೆ ತುರ್ತು ಲ್ಯಾಂಡ್ ಆಗಿದೆ. ಇಂಡಿಗೋ ಫ್ಲೈಟ್ ವಿಶಾಖಪಟ್ಟಣಕ್ಕೆ ಹೋಗ್ತಾ ಇದ್ದಂತಹ ಫ್ಲೈಟ್, ವಿಶಾಖಪಟ್ಟಣದಿಂದ ದೆಹಲಿಗೆ ಹೋಗ್ತಾ ಇದ್ದಂತಹ ಬೋಯಿಂಗ್ 737 ಫ್ಲೈಟ್ ಏನಿದೆ ಎಮರ್ಜೆನ್ಸಿಯಿಂದ ಲ್ಯಾಂಡ್ ಆಗಿದೆ. ಇಂಡಿಗೋ ಫ್ಲೈಟ್ ಈಗಾಗಲೇ ಇಂಡಿಗೋ ಸಾಕಷ್ಟು ಸಮಸ್ಯೆಯನ್ನು ಕಾಣ್ತಾ ಇದೆ ಅನ್ನುವಂತಹ ಸಾಕಷ್ಟು ವದಂತಿಗಳನ್ನು ಕೂಡ ಈಗಾಗಲೇ ನಾವು ಕೇಳ್ಪಡ್ತಾ ಇದ್ದೀವಿ. ಹೀಗಿರಬೇಕಾದ್ರೆ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಅನ್ನುವಂತಹ ಮಾಹಿತಿ ಹರಿದಾಡಿದೆ. ದೆಹಲಿ ಏರ್ಪೋರ್ಟ್ನಲ್ಲಿ ತುರ್ತು ಭೂಸ್ಪರ್ಶವನ್ನು ಮಾಡಿದೆ. ಎಮರ್ಜೆನ್ಸಿಗಿಂದ ಒಂದಿಷ್ಟು ತಾಂತ್ರಿಕ ದೋಷ ಏನೆಲ್ಲ ಆಗಿದೆ ಅದನ್ನು ಸರಿಪಡಿಸೋದಕ್ಕೋಸ್ಕರ ದೆಹಲಿಯಲ್ಲಿ ತುರ್ತು ಭೂಸ್ಪರ್ಶವನ್ನು ಮಾಡಿದೆ. ಅದೇ ಕಾರಣಕ್ಕೂ ಅಲ್ಲಿದ್ದಂತಹ 161 ಪ್ರಯಾಣಿಕರಿಗೆ, ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಂತಹ 161 ಪ್ರಯಾಣಿಕರಿಗೂ ಸಹಿತ ಯಾರಿಗೂ ಒಬ್ಬರಿಗೂ ಕೂಡ ಏನೂ ತೊಂದರೆ ಆಗಿಲ್ಲ. ಎಲ್ಲರೂ ಕೂಡ ಸುರಕ್ಷಿತರಾಗಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಂತೂ ಈ ರೀತಿಯಾದಂತಹ ತಾಂತ್ರಿಕ ದೋಷದಿಂದಲೇ ಇಂಡಿಗೋ ಫ್ಲೈಟ್ ಸಾಕಷ್ಟು ಸಮಸ್ಯೆಯನ್ನು ಈ ಹಿಂದೆ ಎದುರಿಸ್ಕೊಂಡು ಬರ್ತಾನೆ ಇದೆ. ಈಗ ಮತ್ತೊಮ್ಮೆ ಈ ರೀತಿಯಾದಂಥ ಘಟನೆಗಳು, ಅಂದರೆ ಈ ರೀತಿಯಾದಂತಹ ಸಿಚುವೇಶನ್ಗಳು ಬಂದಾಗ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರಿಗೆ ಖಂಡಿತವಾಗಲೂ ಕೂಡ ಆತಂಕ ಹೆಚ್ಚಾಗುತ್ತೆ. ಈ ಹಿಂದೆ ಕೂಡ ಇಂಡಿಗೋ ಏನು ವಿಮಾನಯಾನ ಏನಿದೆ ಇದರಲ್ಲಿ ಸಾಕಷ್ಟು ಈ ರೀತಿಯಾದಂತಹ ತಾಂತ್ರಿಕ ದೋಷಗಳನ್ನು ನಾವು ಕಂಡಿದ್ದೇವೆ.